ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕಿಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತ ಹೇಳಿದ್ರೆ, ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಉಚಿತವಾಗಿ ಯಾವುದೇ ಶುಲ್ಕ ರಹಿತ ನೀವು ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ಸನ್ನು ಮಾಡಿ. ಇದರಿಂದ ನಾನು ಬಿಡ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ನಾಡ ಕಚೇರಿಯಲ್ಲಿ ನೀವು ಆಲ್ರೆಡಿ ತೆಗೆದುಕೊಂಡಂತಹ ಪ್ರಮಾಣ ಪತ್ರವನ್ನು ನೀವು ಕಳೆದುಕೊಂಡಿರ್ತೀರಿ, ಏನೋ ಕಟ್ ಆಗಿರುತ್ತೆ, ಕಳೆದೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಯಾವುದೇ ಶುಲ್ಕವನ್ನು ಕಟ್ಟದೆ ಫ್ರೀಯಾಗಿ ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿರುತ್ತೆ. ಅದನ್ನು ರಾಜ್ಯ ಸರ್ಕಾರದವರು ಉಚಿತವಾಗಿ ಒಂದು ವೆಬ್ಸೈಟನ್ನು ಬಿಟ್ಟಿದ್ದಾರೆ. ಅದರ ಕುರಿತು ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಥರ ಡೌನ್ಲೋಡನ್ನು ಮಾಡ್ಕೊಳ್ಬೇಕು, ಏನು ಎಂತ ಎಂಬುದರ ಪೂರ್ತಿ ಕಥೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಈ ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ, ನನ್ನ ಡೆಸ್ಕ್ಟಾಪ್ಗೆ ಹೋಗ್ತೀನಿ. ಡೆಸ್ಕ್ಟಾಪಲ್ಲಿ ನಿಮಗೆ ಯಾವ ಥರ ಡೌನ್ಲೋಡನ್ನು ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಳ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಈಗ ನಮ್ಮ ಡೆಸ್ಕ್ಟಾಪ್ಗೆ ಹೋಗೋಣ. ನಿಮ್ಮ ಕಂಪ್ಯೂಟರ್ ಡೆಸ್ಕ್ಟಾಪ್ನಲ್ಲಿ ನೀವು ನಿಮ್ಮ ಸಿಸ್ಟಮ್ನಲ್ಲಿ ಕ್ರೋಮ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕಾಗತ್ತೆ. ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನೀವು ನೋಡ್ತಾ ಇರೋದು ಈ ಥರ ಇಂಟರ್ಫೇಸ್ ನಿಮಗೆ ಕಾಣ್ತಾ ಇರತಕ್ಕಂಥದ್ದು. ಈ ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಈ ಲಿಂಕನ್ನು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಈ ಥರ ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಕಂದಾಯ ಇಲಾಖೆ ನಾಡ ಕಚೇರಿ ಅಂತಂತೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಪ್ರಮಾಣ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿ, ಜಾತಿ ಪ್ರಮಾಣ ಪತ್ರವನ್ನು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಬರುತ್ತೆ. ಇದರಲ್ಲಿ 4 ಆಪ್ಷನ್ಗಳಿರುತ್ತೆ. ಒಂದು ಪ್ರಮಾಣ ಪತ್ರ, ಆಧಾರ್ ಕಾರ್ಡು ಮತ್ತು ಪಡಿತರ ಚೀಟಿ ಸಂಖ್ಯೆ, ಮೊಬೈಲ್ ಸಂಖ್ಯೆ. ಇವುಗಳ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸನ್ನು ಕೊಟ್ಟು ನೀವು ಉಚಿತವಾಗಿ ಯಾವುದೇ ಹಣವನ್ನು ಕಟ್ಟದೆ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂತಹ ನಿಮ್ಮ ನಂಬರನ್ನು ಎಂಟ್ರಿ ಮಾಡಿ, ಆ ನಂಬರ್ನಲ್ಲಿ OTP ಬರುತ್ತೆ. ಆ OTPನ ನೀವು ಎಂಟ್ರನ್ನು ಮಾಡಬೇಕಾಗುತ್ತೆ. ಎಂಟ್ರ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಪಡಿತರ ಚೀಟಿ ಮಾಡಿದರೆ ಅಲ್ಲಿ ನಿಮ್ಮ ಪಡಿತರ ಚೀಟಿ ಸಂಖ್ಯೆ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಮಾಡಿದರೆ ಮೊಬೈಲ್ ನಂಬರು, OTP, ನಿಮ್ಮ ಭದ್ರತಾ ಕೋಡನ್ನು ಹಾಕಿ ಹುಡುಕಿ ಅಂತ ಕೊಟ್ಟರೆ ನಿಮ್ಮ ನಂಬರ್ ಸಿಗುತ್ತೆ ಸ್ನೇಹಿತರೆ. ಈಗ ನಾನು ನನ್ನ ನಂಬರ್ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಕಾಪಿ ಮಾಡ್ಕೊತಾ ಇದ್ದೀನಿ. ನನ್ನ ನಂಬರು ನಾನು ಈಗ ಪ್ರಮಾಣ ಪತ್ರ ಸಂಖ್ಯೆ ಮೂಲಕ ನಾನು ಡೌನ್ಲೋಡನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರಮಾಣ ಪತ್ರ ಸಂಖ್ಯೆನ ನಾನು ಇಲ್ಲಿ ಎಂಟ್ರಿ ಮಾಡಿದೆ. ಕೆಳಗಡೆ ಭದ್ರತಾ ಸಂಖ್ಯೆ ಅಂತಂತೇಳಿ ಅವ್ರು ಏನು ಕ್ಯಾಪ್ಚರ್ ಕೋಡನ್ನು ಕೊಟ್ಟಿದ್ದಾರಲ್ಲ, ಆ ಕ್ಯಾಪ್ಚರ್ ಕೋಡ್ ಸಂಖ್ಯೆನ ನಾನು ಇಲ್ಲಿ ಅದು ಯಾವ ಥರ ಇದೆಯೋ ಆ ಥರ ಎಂಟ್ರಿ ಮಾಡಿ ಹುಡುಕಿ ಅಂತಂತೇಳಿ ಕೊಡ್ತೀನಿ. ಹುಡುಕಿ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ನೀವು ನೋಡ್ತಾ ಇರ್ಬೋದು, ಕ್ರಮ ಸಂಖ್ಯೆ 1 ಪ್ರಮಾಣ ಪತ್ರ, ಅರ್ಜಿದಾರರ ಹೆಸರು, ಪ್ರಮಾಣ ಪತ್ರದ ಪ್ರಕಾರ ಮತ್ತು ನೀಡಿದ ದಿನಾಂಕ ಅಂತ ಹೇಳಿದೆ. ನೀವು ಆರ್ಡಿನ ಸಂಖ್ಯೆ ನೋಡ್ಬೋದು, ನನ್ನ ಹೆಸರು ಬರ್ತಾ ಇದೆ, ಮತ್ತು ಜಾತಿ ಪ್ರಮಾಣ ಸಂಖ್ಯೆ ಅಂತ ಬರ್ತಾಯಿದೆ, ಮತ್ತು ದಿನಾಂಕನೂ ಬರ್ತಾಯಿದೆ. ಇಲ್ಲಿ ಕ್ರಮದಲ್ಲಿ ನೀವು ಕಣ್ಣಿನ ಚಿತ್ರದ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಮಾಣ ಪತ್ರ ನೀವು ನೋಡ್ತಾ ಇರೋದು ಈ ಥರ ನಿಮಗೆ ಪ್ರಮಾಣ ಪತ್ರ ಚಿತ್ರವನ್ನು ನೋಡಲಿಕ್ಕೆ ಸಿಗುತ್ತೆ. ಅದರ ಪಕ್ಕದಲ್ಲಿರ್ತಕ್ಕಂಥ ಡೌನ್ಲೋಡ್ ಆಪ್ಷನ್ ಮೇಲೆ ಡೌನ್ಲೋಡನ್ನು ಮಾಡಿದರೆ ನೇರವಾಗಿ ನಿಮಗೆ ಯಾವುದೇ ಫೀಯನ್ನು ಕಟ್ಟದೆ ಉಚಿತವಾಗಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಈಗ ನನ್ನ ಪ್ರಮಾಣ ಪತ್ರ ಸಂಖ್ಯೆ ಡೌನ್ಲೋಡ್ ಆಯಿತು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಅದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಅದರ ಮೇಲೆ ನಾನು ಕ್ಲಿಕ್ಕನ್ನು ಮಾಡಿದರೆ ಅದು PDF ಫೈಲ್ ಓಪನ್ ಆಗುತ್ತೆ ಸ್ನೇಹಿತರೆ. ಆ ಓಪನ್ ಆದ ನಂತರ ನೀವು ಸಿಂಪಲ್ಲಾಗಿ ಪ್ರಿಂಟೌಟನ್ನು ತೆಗೆದುಕೊಂಡು ಇಟ್ಕೊಳ್ಬೋದಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ. ಮತ್ತು ನೀವು ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ರೇಷನ್ ಕಾರ್ಡು ಮತ್ತು ನಿಮ್ಮ ಫೋನ್ ನಂಬರ್ ಮೂಲಕನೂ ಇದೇ ಥರನಾಗಿ ನೀವು ಡೌನ್ಲೋಡನ್ನು ಮಾಡ್ಕೊಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ನನ್ನ ಪ್ರಮಾಣ ಪತ್ರ ಸಂಖ್ಯೆ ಡೌನ್ಲೋಡ್ ಆಯಿತು. ನಾನು ಈಗ ಪ್ರಿಂಟ್ ಅಂತ ಕೊಟ್ಟು ಇದನ್ನು ಪ್ರಿಂಟೌಟನ್ನು ತೆಗೆದಿಟ್ಕೊಳ್ತೀನಿ. ಇಲ್ಲಿ ನಾನು ಯಾವುದೇ ದುಡ್ಡನ್ನು ಕಟ್ಟದೇ ನಾನು ಇಲ್ಲಿ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿದೆ. ನೀವು ಈ ಥರ ನಾನು ಹೇಳ್ತಕ್ಕಂತಹ ಸ್ಟೆಪ್ಪನ್ನು ಫಾಲೋ ಅಪ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕರ್ತಕ್ಕಂಥ ಸಬ್ಸ್ಕ್ರೈಬ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.